ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಫ್ರೀಲ್ಯಾನ್ಸಿಂಗ್. ಫ್ರೀಲ್ಯಾನ್ಸಿಂಗ್ ಅಂದರೆ ಏನು? ಯಾರೆಲ್ಲ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು? ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡೋದಕ್ಕೆ ಡಿಗ್ರಿ ಮ್ಯಾಂಡೇಟ್ರಿನಾ? ಬನ್ನಿ ನೋಡೋಣ. ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡೋದಕ್ಕೆ ಯಾವುದೇ ಥರ ಡಿಗ್ರಿ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ನಿಮಗೆ ಕೆಲವೊಂದು ಸ್ಕಿಲ್ಸ್ ಗೊತ್ತಿದ್ದರೆ ಸಾಕು. ಯಾರೆಲ್ಲ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು ಅಂದರೆ ಸ್ಟೂಡೆಂಟ್, ಹೌಸ್ ವೈಫ್, ಕೆಲಸ ಮಾಡ್ತಿರೋರು ಕೂಡ ಎಕ್ಸ್ಟ್ರಾ ಮನಿ ಅರ್ನ್ ಮಾಡೋದಕ್ಕೋಸ್ಕರ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ನನ್ನ ಸಜೆಷನ್ ಏನಪ್ಪ ಅಂತಂದರೆ ಸೆಕೆಂಡ್ PU ಆದಮೇಲೆ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಿ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್. ನೀವಿಲ್ಲಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಪ್ರೆಸೆಂಟ್ ಮಾರ್ಕೆಟಲ್ಲಿ ಫ್ರೀಲ್ಯಾನ್ಸರ್ 1 ಮಂತ್ಗೆ 50K to 1 lakh ತನಕ ಪೇಮೆಂಟ್ ತಗೊಳ್ತಾರೆ. ಮತ್ತು ತುಂಬ ಸ್ಕಿಲ್ ಇರೋರು ಅಪ್ ಟು 4 lakh ತನಕ ಕೂಡ ಪೇಮೆಂಟ್ ತಗೊಳ್ತಾರೆ. ನಾನು ನಿಮಗೆ 4 ಸ್ಕಿಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಸ್ಕಿಲ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಏನು? ಇವಾಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲಿಂಕ್ಡ್ಇನ್, ಟ್ವಿಟರ್, ಪಿಂಟ್ರೆಸ್ಟ್ ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡೋದನ್ನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಏನು ಬರೀ ಮಾರ್ಕೆಟಿಂಗ್ ಮಾಡಿದ್ರೆ ಸಾಕಾ, ಮುಗೀತಾ? ಇಲ್ಲ. ನಾವು ಮಾಡೋ ಮಾರ್ಕೆಟಿಂಗು ಟಾರ್ಗೆಟ್ ಕಸ್ಟಮರ್ಸ್ಗೆ ರೀಚ್ ಆಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್. ಟಾರ್ಗೆಟ್ ಕಸ್ಟಮರ್ ಅಂದರೆ ಯಾರು? ಇವಾಗ ಒಂದು ಕಂಪನಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನ ಸೆಲ್ ಮಾಡಬೇಕು. ಸೊ ಈ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯಾರಿಗೆ ಯೂಸ್ ಆಗುತ್ತೆ? ಸ್ಟೂಡೆಂಟ್ ಮತ್ತು ಲೆಕ್ಚರರ್ಸ್ ಅಲ್ವಾ? ಇವರೇ ನಮ್ಮ ಟಾರ್ಗೆಟ್ ಯೂಸರ್ಸ್. ನಾವು ಮಾಡೋ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು, ನಾವು ಟಾರ್ಗೆಟ್ ಕಸ್ಟಮರ್ನ ಇಂಡೈರೆಕ್ಟಾಗಿ ಆ ಪ್ರಾಡಕ್ಟ್ನ ತಗೊಳ್ಳೋ ಥರ ಇನ್ಫ್ಲೂಯೆನ್ಸ್ ಮಾಡಬೇಕು. ಇದೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ನೀವು ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಜಾಬ್ಸ್ ನೋಡಬೇಕು. ಜಾಬ್ಸ್ ಎಲ್ಲಿ ಸರ್ಚ್ ಮಾಡೋದು ಅಂದರೆ ನೀವು ನೌಕರಿ ಆಗಿರ್ಬೋದು ಅಥವಾ ಇಂಡೀಡ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು. ನಿಮಗೆ ಇಲ್ಲಿ ತುಂಬ ಜಾಬ್ ಆಪರ್ಚುನಿಟೀಸ್ ಇದೆ. ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ತುಂಬ ಓಪನಿಂಗ್ ಜಾಬ್ಸ್ ನೋಡ್ಬೋದು. ಮತ್ತು ಕೆಲವೊಂದು ಕಂಪ್ನಿ ಇಂಟರ್ನ್ ಆಗಿ ಕೂಡ ಹೈಯರ್ ಮಾಡ್ತಾ ಇದ್ದಾರೆ. ನೀವು ಇಂಟರ್ನ್ ಆಗಿ ಹೈಯರ್ ಆದರೆ ಅಲ್ಲಿ ನೀವೇನು ಕಲಿತೀರಾ ಅದು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು. ಹೇಗೆ ಜಾಬ್ ಸರ್ಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಜಾಬ್ ಅಂತ ಸರ್ಚ್ ಮಾಡಿದ್ದೀನಿ. ಎಲ್ಲಿ ಜಾಬ್ ಓಪನಿಂಗ್ಸ್ ಇದೆ ಅಂತ ನೀವಿಲ್ಲಿ ನೋಡ್ಬೋದು. ಇವಾಗ ನೌಕರಿಲಿ ಚೆಕ್ ಮಾಡೋಣ. ನೋಡಿ, ತುಂಬ ಜಾಬ್ ಓಪನಿಂಗ್ಸ್ ಇದೆ. ಎಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ಸ್. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ ಕೂಡ ಇಲ್ಲಿ ಜಾಬ್ ಓಪನಿಂಗ್ಸ್ ಇದೆ. ಇವಾಗ ಇಂಡೀಡಲ್ಲಿ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಇಂಟರ್ನ್ ಜಾಬ್ ಓಪನಿಂಗ್ಸ್ ಇದೆ ಮತ್ತು ಪರ್ ಮಂತ್ 8 to 10K ಸ್ಯಾಲ್ರಿ ಇದೆ. ಇಲ್ಲಿ ಏನು ಸ್ಕಿಲ್ ಬೇಕು ಮತ್ತು ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಸ್ಕಿಲ್ ಮ್ಯಾಚ್ ಆದರೆ ಜಾಬ್ ಅಪ್ಲೈ ಮಾಡ್ಬೋದು. ಈವನ್ ನೀವು ಲಿಂಕ್ಡ್ಇನ್ನಲ್ಲಿ ಕೂಡ ಜಾಬ್ ಸರ್ಚ್ ಮಾಡ್ಬೋದು. ನಿಮ್ಮ ರೆಸ್ಯೂಮೆ ಅಟ್ರಾಕ್ಟಿವ್ ಆಗಿ ಇರಬೇಕು. ನಿಮಗೆ ಹೆಚ್ಚು ಆಪರ್ಚುನಿಟೀಸ್ ಸಿಗುತ್ತೆ. ನಾನು ನಿಮಗೆ ಫೈವರಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವನ್ ನೀವು ಅಪ್ವರ್ಕ್ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಸೆಲೆಕ್ಟ್ ಮಾಡಿದ್ದೀನಿ. ನೀವಿಲ್ಲಿ ಫ್ರೀಲ್ಯಾನ್ಸರ್ ಪ್ರೊಫೈಲ್ ನೋಡ್ಬೋದು. ನೀವು ಇದೇ ಥರ ಪ್ರೊಫೈಲ್ ಓಪನ್ ಮಾಡಬೇಕು. ನೋಡಿ, ಇಲ್ಲಿ ಸಿಂಗಲ್ ಪ್ರಾಜೆಕ್ಟ್ಗೆ ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತಿದ್ದಾರೆ ಅಂತ 1000,
4000 8000 ತನಕನೂ ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಯಾವುದಾದ್ರೂ ಒಂದು ಫ್ರೀಲ್ಯಾನ್ಸರ್ ಪ್ರೊಫೈಲ್ನ ಚೆಕ್ ಮಾಡೋಣ. ನೋಡಿ, ಇವರು ಒಂದು ಪ್ರಾಜೆಕ್ಟ್ಗೆ 13,000 ಚಾರ್ಜ್ ಮಾಡ್ತಾ ಇದ್ದಾರೆ. ಮತ್ತು ಇವ್ರು ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಮತ್ತು ಇವರು 10 ಡೇಸಲ್ಲಿ ಪ್ರಾಜೆಕ್ಟ್ನ ಮುಗಿಸಿ ಕೊಡ್ತೀನಿ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಿ ಇಲ್ಲಿ 10 ಡೇಸ್ ಡೆಲಿವರಿ. ಮತ್ತು ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತಪ್ಪ ಅಂದರೆ ಡಿಸೈನ್, ಹ್ಯಾಶ್ಟ್ಯಾಗ್, ಎಮೋಜಿಸ್, ಶೆಡ್ಯೂಲಿಂಗ್. ಮತ್ತು ನೀವು ಕ್ಲೈಂಟ್ಗೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿಕೊಟ್ಮೇಲೆ ಅವರು ನಿಮ್ಮ ಬಗ್ಗೆ ರಿವ್ಯೂಸ್ ಬರೀತಾರೆ. ಇಲ್ಲಿ ನೋಡ್ಬೋದು, ಇವರಿಗೆ 4.7 ರೇಟಿಂಗ್ಸ್ ಮತ್ತು 166 ಕಸ್ಟಮರ್ಸ್ ರಿವ್ಯೂ ಬರೆದಿದ್ದಾರೆ. ನೀವು ಒಂದು ಸತಿ ಸ್ಕಿಲ್ಸ್ ಕಲ್ತ ಮೇಲೆ ಇದೇ ಥರ ಪ್ರೊಫೈಲ್ ಮಾಡಿ ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಈವನ್ ನೀವು ಅಪ್ವರ್ಕಲ್ಲೂ ಕೂಡ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು. ಇದೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೆಕೆಂಡ್ ಸ್ಕಿಲ್ ಬಂದು ವಿಡಿಯೋ ಎಡಿಟಿಂಗ್. ಇವಾಗಂತೂ ತುಂಬ ಜನ ವಿಡಿಯೋ ಎಡಿಟಿಂಗ್ ಕಲಿತಾ ಇದ್ದಾರೆ. ನಿಮಗೆ ಫ್ರೀ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಕ್ಲಾಸಸ್ ಕೂಡ ಸಿಗುತ್ತೆ. ಮತ್ತು ಫ್ರೀ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಕೂಡ ಅವೈಲಬಲ್ ಇದೆ. ಈ ಫ್ರೀ ಸೋರ್ಸ್ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋ ಎಡಿಟಿಂಗ್ನ ಕಲಿಬೋದು. ಮತ್ತು ಎಲ್ಲ ಥರ ವಿಡಿಯೋ ಎಡಿಟಿಂಗ್ ಮಾಡೋ ಸ್ಕಿಲ್ಸ್ನು ನೀವು ಕಲಿಬೇಕು. ಎಕ್ಸಾಂಪಲ್, ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋಸ್ ಇರ್ಬೋದು, ವ್ಲಾಗಿಂಗ್ ವೀಡಿಯೋಸ್ ಇರ್ಬೋದು, ಗೇಮಿಂಗ್ ವೀಡಿಯೋಸ್ ಇರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ವೀಡಿಯೋ ಇರ್ಬೋದು. ನೀವು ಎಷ್ಟು ಸ್ಕಿಲ್ಸ್ ಕಲಿತೀರಾ, ನಿಮಗೆ ಇಲ್ಲಿ ಅಷ್ಟು ಸ್ಕೋಪ್ ಇದೆ ಮತ್ತು ಅಷ್ಟೇ ಚೆನ್ನಾಗಿ ಪೇಮೆಂಟ್ ಕೂಡ ಸಿಗುತ್ತೆ. ವಿಡಿಯೋ ಎಡಿಟಿಂಗಲ್ಲೂ ತುಂಬ ಟೈಪ್ಸ್ ಆಫ್ ಎಡಿಟಿಂಗ್ ಇದೆ. ನೀವಿಲ್ಲಿ ನೋಡ್ಬೋದು, ಅಡ್ವರ್ಟೈಸ್ಮೆಂಟ್, ಯೂಟ್ಯೂಬ್ ವೀಡಿಯೋಸ್, ಕಾರ್ಪೊರೇಟ್ ವೀಡಿಯೋಸ್, ಗೇಮಿಂಗ್ ವೀಡಿಯೋಸ್, ಫ್ಯಾಮಿಲಿ ಆ್ಯಂಡ್ ಟ್ರಾವೆಲ್, ಈ ಥರ ಎಲ್ಲ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ನೀವು ಕಲಿತ್ರೆ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆ ಸ್ಕೋಪ್ ಇರುತ್ತೆ. ಮತ್ತು ನಾನು ನಿಮಗೆ ಕೆಲವೊಂದು ಫ್ರೀಲ್ಯಾನ್ಸರ್ ಪ್ರೊಫೈಲ್ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, 1 ಮಿನಿಟ್ ವಿಡಿಯೋ ಎಡಿಟಿಂಗಿಗೆ 400ಇಂದ 6,000 ತನಕನೂ ಪರ್ ಮಿನಿಟ್ ಚಾರ್ಜ್ ಮಾಡ್ತಾರೆ. ನೀವು ಕೂಡ ವಿಡಿಯೋ ಎಡಿಟಿಂಗ್ ಕಲಿತು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಥರ್ಡ್ ಸ್ಕಿಲ್ ಬಂದು ಕಂಟೆಂಟ್ ರೈಟಿಂಗ್. ಕಂಟೆಂಟ್ ರೈಟಿಂಗಲ್ಲಿ ಮೇಜರಾಗಿ ಬೇಕಿರೋದು ಅಂದರೆ ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಮತ್ತು ಅದರ ಗ್ರಾಮರ್ ಮೇಲೆ ಗ್ರಿಪ್ ಇರಬೇಕು. ಆವಾಗ ನೀವು ಒಂದು ಒಳ್ಳೆ ಆರ್ಟಿಕಲ್ ಬರೆಯೋದಕ್ಕೆ ಸಾಧ್ಯ. ಮತ್ತು ಯಾವುದೇ ಟಾಪಿಕ್ ಕೊಟ್ಟರೂ ಅದ್ಭುತವಾಗಿ ಬರೆಯೋ ಅಂಥ ಸ್ಕಿಲ್ ನಿಮ್ಮಲ್ಲಿರಬೇಕು. ಇನ್ ಕೇಸ್ ನಿಮ್ಗೆ ಆ ಟಾಪಿಕ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಆ ಟಾಪಿಕ್ ಬಗ್ಗೆ ತಿಳ್ಕೊಂಡು ಎಷ್ಟು ಅದ್ಭುತವಾಗಿ ಬರಿತೀರಾ ಅಷ್ಟೇ ಡಿಮ್ಯಾಂಡ್ ನಿಮಗೆ ಮಾರ್ಕೆಟಲ್ಲಿರುತ್ತೆ. ನೀವು ಒಂದೇ ವಿಷಯದ ಮೇಲೆ ಆರ್ಟಿಕಲ್ ಬರೀಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ, ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಫೀಲ್ಡ್ ಇರ್ಬೋದು, ಸ್ಪೋರ್ಟ್ಸ್ ಫೀಲ್ಡ್ ಇರ್ಬೋದು, ಫಿಲಮ್ ಫೀಲ್ಡ್ ಇರ್ಬೋದು, ಅಥವಾ ಜಾಬ್ ರಿಲೇಟೆಡ್ ಆರ್ಟಿಕಲ್ ಆಗಿರ್ಬೋದು. ಈ ಥರ ನಿಮಗೆ ಯಾವ ವಿಷಯ ಇಷ್ಟ ಆ ವಿಷಯದ ಬಗ್ಗೆ ನೀವು ಆರ್ಟಿಕಲ್ನ ಬರಿಬೋದು. blogger.comಅಲ್ಲಿ ಸೈನ್ ಇನ್ ಆಗಿ ನಿಮ್ಮದೇ ಒಂದು ಅಕೌಂಟ್ ಓಪನ್ ಮಾಡಿ ನಿಮ್ಮ ಬ್ಲಾಗ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು ಅಪ್ಲೋಡ್ ಮಾಡ್ಬೋದು. ಮತ್ತು ಈ ವೆಬ್ಸೈಟ್ ನಿಮಗೆ ಯಾವುದೇ ಥರ ಚಾರ್ಜಸ್ ಮಾಡಲ್ಲ, ಇದು ಫ್ರೀ. ಮತ್ತು ನೀವು ಬರೆದಿರೋ ಆರ್ಟಿಕಲ್ಗೆ ಇಲ್ಲಿ ನಿಮಗೆ ಪೇಮೆಂಟ್ ಕೂಡ ಇರುತ್ತೆ. ಹೇಗೆ ಯೂಟ್ಯೂಬಲ್ಲಿ ವ್ಯೂಸ್ ಹೇಗೋ ಹಾಗೆ ಇಲ್ಲಿ ನೀವು ಬರೆದಿರೋ ಆರ್ಟಿಕಲ್ ವ್ಯೂಸ್ ಎಷ್ಟಿದೆ ಅದ್ರ ಮೇಲೆ ನಿಮ್ಮ ಪೇಮೆಂಟ್ ಇರುತ್ತೆ. ಸೇಮ್ ಇದೇ ಥರ ಇನ್ನೊಂದು ವೆಬ್ಸೈಟ್ ಇದೆ, ಯಾವುದಪ್ಪ ಅಂದರೆ medium.com. ಇಲ್ಲೂ ಕೂಡ ನೀವು ಸೈನ್ ಇನ್ ಆಗಿ ನಿಮ್ಮದೊಂದು ಸ್ಟೋರೀಸ್ ಆಗಿರ್ಬೋದು, ಆರ್ಟಿಕಲ್ಸ್, ಬ್ಲಾಗ್ನ ಬರಿಬೋದು. ನೆಕ್ಸ್ಟು ಫೈವರಲ್ಲಿ ಹೇಗೆ ಅಂತ ನೋಡೋಣ. ನೋಡಿ, ನಾನಿಲ್ಲಿ ರೈಟಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದ್ರ ಅಂಡರಲ್ಲಿ ತುಂಬ ಟೈಪ್ಸ್ ಇದೆ. ಆರ್ಟಿಕಲ್, ಟ್ರಾನ್ಸ್ಲೇಷನ್, ಗೋಸ್ಟ್ ರೈಟಿಂಗ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಸ್ಕ್ರಿಪ್ಟ್ ರೈಟಿಂಗ್, ವೆಬ್ಸೈಟ್ ಕಂಟೆಂಟ್, ಈ ಥರ ಟೈಪ್ಸ್ ಇದೆ. ನಾನಿಲ್ಲಿ ಕಂಟೆಂಟ್ ರೈಟಿಂಗ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಆರ್ಟಿಕಲ್ ಆ್ಯಂಡ್ ಬ್ಲಾಗ್ ಪೋಸ್ಟ್ ಅಂಡರಲ್ಲಿ ನಿಮಗೆ ಟೈಪ್ಸ್ ಇದೆ. ಇನ್ಫಾರ್ಮೇಟಿವ್, ಎಜುಕೇಷನ್ ಆರ್ಟಿಕಲ್ಸ್, ಲೈಫ್ ಸ್ಟೈಲ್ ಬ್ಲಾಗ್ಸ್, ಪ್ರಮೋಷನಲ್ ಆರ್ಟಿಕಲ್ಸ್, ಪ್ರೊಫೆಷನಲ್, ಇಂಡಸ್ಟ್ರಿ ಆರ್ಟಿಕಲ್ಸ್, ಈ ಥರ ತುಂಬ ಟೈಪ್ಸ್ ಇದೆ. ನೀವಿಲ್ಲಿ ನೋಡ್ಬೋದು ತುಂಬ ಫ್ರೀಲ್ಯಾನ್ಸರ್ ಪ್ರೊಫೈಲ್ಸ್ನ. ನೀವು ಕೂಡ ಇದೇ ಥರ ಪ್ರೊಫೈಲ್ ಓಪನ್ ಮಾಡಬೇಕು. ನೋಡಿ, ನಾನಿಲ್ಲಿ ನಿಮಗೊಂದು ಪ್ರೊಫೈಲ್ನ ತೋರಿಸ್ತೀನಿ.
ನೋಡಿ, ಒಂದು ಆರ್ಟಿಕಲ್ಗೆ ಇವರು 3900 ಚಾರ್ಜ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಾ ಇದ್ದಾರೆ 3 ಡೇಸಲ್ಲಿ ಡೆಲಿವರಿ ಕೊಡ್ತಾರೆ ಅಂತ. ಅಂದರೆ ನೀವು 3 ಡೇಸ್ ಒಳಗಡೆ ಅವರು ಆರ್ಟಿಕಲ್ನ ಕಂಪ್ಲೀಟ್ ಮಾಡ್ತಾರೆ. ಮತ್ತು ನೋಡಿ 500 ವರ್ಡ್ಸ್ ಇರುತ್ತೆ ಒಂದು ಬ್ಲಾಗಲ್ಲಿ. ಮತ್ತು ನೀವಿಲ್ಲಿ ಅವ್ರದ್ದು ಆರ್ಟಿಕಲ್ ಕೂಡ ನೋಡ್ಬೋದು. ನೀವು ಇದೇ ಥರ ಆರ್ಟಿಕಲ್ನ ಬರೆದು ಅಪ್ಲೋಡ್ ಮಾಡಿದ್ರೆ ಅದನ್ನು ಕ್ಲೈಂಟ್ಸ್ ನೋಡಿ ಅವರು ಇಂಪ್ರೆಸ್ ಆದರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಕಂಟೆಂಟ್ ರೈಟಿಂಗ್ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು. 4th ಸ್ಕಿಲ್ ಬಂದುಬಿಟ್ಟು ಲೋಗೋ ಡಿಸೈನ್. ನಿಮಗೆ ಲೋಗೋ ಡಿಸೈನ್ ಕ್ಲಾಸಸ್ ಕೂಡ ಆನ್ಲೈನಲ್ಲಿ ಸಿಗುತ್ತೆ. ನೀವು ಈ ಸ್ಕಿಲ್ಸ್ನ ಕಲಿತ್ರೆ ಯಾರಾದರೂ ಇವಾಗ ಪ್ರಾಡಕ್ಟ್ಗೆ ಒಂದು ಲೋಗೋ ಡಿಸೈನ್ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳಿದ್ರೆ ನೀವು 2K ಇಂದ 10Kವರೆಗೂ ಚಾರ್ಜ್ ಮಾಡ್ಬೋದು ಒಂದು ಲೋಗೋ ಡಿಸೈನ್ಗೆ. ಆನ್ಲೈನಲ್ಲಿ ಲೋಗೋ ಡಿಸೈನ್ ಮಾಡೋದಕ್ಕೆ ತುಂಬ ಫ್ರೀ ವೆಬ್ಸೈಟ್ಸ್ ಅವೈಲಬಲ್ ಇದೆ. ನೀವಿಲ್ಲಿ ನೋಡ್ಬೋದು ತುಂಬ ವೆಬ್ಸೈಟ್ ಅವೈಲಬಲ್ ಇದೆ. ನೀವು ಎಕ್ಸ್ಪ್ಲೋರ್ ಮಾಡಬೇಕು. ನಿಮಗೆ ಯಾವುದು ಯೂಸರ್ ಫ್ರೆಂಡ್ಲಿ ವೆಬ್ಸೈಟ್ ಇದೆಯೋ ಆ ವೆಬ್ಸೈಟಲ್ಲಿ ನೀವು ಲೋಗೋ ಮಾಡೋದನ್ನು ಕಲಿಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಗೋ ಕೂಡ ನೀವು ಮಾಡ್ಬೋದು. ನೆಕ್ಸ್ಟು ಫೈವರ್ ನೋಡೋಣ. ನೋಡಿ, ನಾನು ಫೈವರಲ್ಲಿ ಗ್ರಾಫಿಕ್ ಆ್ಯಂಡ್ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ನೀವಿಲ್ಲಿ ತುಂಬ ಗ್ರಾಫಿಕ್ ಆ್ಯಂಡ್ ಡಿಸೈನ್ ಅಂಡರಲ್ಲಿ ತುಂಬ ಟೈಪ್ಸ್ ಇದೆ. ವೆಬ್ಸೈಟ್ ಡಿಸೈನ್, ಮಿನಿಮಲಿಸ್ಟಿಕ್ ಲೋಗೋ ಡಿಸೈನ್, ಇಮೇಜ್ ಎಡಿಟಿಂಗ್, ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರಾಡಕ್ಟ್ ಡಿಸೈನ್, ಈ ಥರ ತುಂಬ ಟೈಪ್ಸ್ ಇರುತ್ತೆ ಗ್ರಾಫಿಕ್ ಆ್ಯಂಡ್ ಡಿಸೈನಲ್ಲಿ. ಮತ್ತು ನೀವಿಲ್ಲಿ ನೋಡ್ಬೋದು ಆರ್ಕಿಟೆಕ್ಚರ್ ಆ್ಯಂಡ್ ಬಿಲ್ಡಿಂಗ್ ಡಿಸೈನ್ ಇದೆ. ಯಾರೆಲ್ಲ ಸಿವಿಲ್ ಇಂಜಿನಿಯರ್ ಓದ್ತಾ ಇದ್ದಾರೆ ಅವರು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು, ಅವರಿಗೆ ಈಸಿ ಇರುತ್ತೆ. ಇಲ್ಲಿ ನಾನು ಲೋಗೋ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ತುಂಬ ಫ್ರೀಲ್ಯಾನ್ಸರ್ಸ್ ಪ್ರೊಫೈಲ್ನ ಅವ್ರದ್ದು ರೇಟಿಂಗ್ಸ್ ಇದೆ. ಮತ್ತು ನೋಡಿ, ಅಲ್ಲಿ ಒಂದು ಲೋಗೋಗೆ 1000ಇಂದ 4000, 5000, 11000 ತನಕನೂ ಚಾರ್ಜ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಯಾವುದಾದ್ರೂ ಒಂದು ಯೂಸರ್ ಪ್ರೊಫೈಲ್ನ ಓಪನ್ ಮಾಡಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು ಇವರು ಒಂದು ಲೋಗೋಗೆ 3000 ಚಾರ್ಜ್ ಮಾಡ್ತಾ ಇದ್ದಾರೆ. ಮತ್ತು 2 ಡೇಸಲ್ಲಿ ಡೆಲಿವರಿ ಕೊಡ್ತಾರೆ. ಮತ್ತು ನೀವಿಲ್ಲಿ ಅವ್ರು ಮಾಡಿರೋ ಲೋಗೋ ನೋಡ್ಬೋದು. ನೀವು ಇದೇ ಥರ ಲೋಗೋ ಡಿಸೈನ್ ಮಾಡಿ ನಿಮ್ಮ ಪ್ರೊಫೈಲ್ಗೆ ಅಪ್ಲೋಡ್ ಮಾಡಿ ಕ್ಲೈಂಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಹೈ ಇರುತ್ತೆ. ಇದೇ ಗ್ರಾಫಿಕ್ ಡಿಸೈನ್. ನಾನು ನಿಮಗೆ 4 ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಮತ್ತು ನಾನು ಹೇಳಿದೆ 1 ಮಂತಿಗೆ ನೀವು 50K ಇಂದ 1 lakh ತನಕನೂ ಅರ್ನ್ ಮಾಡ್ಬೋದು ಅಂತ. ಹೇಳಿದಷ್ಟು ಸುಲಭ ಯಾವ ಕೆಲಸನೂ ಇರೋದಿಲ್ಲ. ನೀವು ಇಲ್ಲಿ ಎಷ್ಟು ಎಫರ್ಟ್ ಹಾಕ್ತೀರಾ, ಹೇಗೆ ನೀವು ಸ್ಕಿಲ್ ಸೆಟ್ನ ಕಲಿತು ಇಂಪ್ಲಿಮೆಂಟ್ ಮಾಡ್ತೀರಾ, ಯಾವ ಥರ ಕ್ಲೈಂಟ್ಗೆ ನೀವು ಅಪ್ರೋಚ್ ಮಾಡ್ತೀರಾ, ಎಷ್ಟು ಕ್ರಿಯೇಟಿವ್ ಆಗಿ ನೀವು ಪ್ರಾಜೆಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದಾದ್ರೂ ಸ್ಕಿಲ್ನ ಕಲಿತ ಮೇಲೆ ನೀವು ಅಪ್ವರ್ಕ್ ಅಥವಾ ಫೈವರಲ್ಲಿ ಒಂದು ಪ್ರೊಫೈಲ್ ಓಪನ್ ಮಾಡಿ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ನೂ ಅಲ್ಲಿ ಅಪ್ಲೋಡ್ ಮಾಡಿ. ನಿಮ್ಮ ಯಾವುದಾದ್ರೂ ಕ್ಲೈಂಟ್ಸ್ ನೀವು ಮಾಡಿರೋ ಪ್ರಾಜೆಕ್ಟ್ಸ್ ಇಷ್ಟ ಆದರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈವನ್ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ನೂ ಅಪ್ಲೋಡ್ ಮಾಡಿ. ಅಲ್ಲಿನೂ ಕೂಡ ನಿಮಗೆ ಕ್ಲೈಂಟ್ಸ್ ಸಿಗೋ ಹೈ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅಂದರೆ ಈ ಫೀಲ್ಡಲ್ಲಿ 1 ಮಂತ್ 2 ಮಂತ್ ಆದರೂ ಕ್ಲೈಂಟ್ ಸಿಗೋದಿಲ್ಲ. ನೀವು ನಿಮ್ಮ ಪ್ರಯತ್ನನ ಬಿಡಬೇಡಿ. ನೀವು ಒಂದು ಸತಿ ಈ ಫೀಲ್ಡಲ್ಲಿ ಕ್ಲಿಕ್ ಆದರೆ ನಿಮಗೆ ಒಂದು ಒಳ್ಳೆ ಪೇಮೆಂಟ್ ಖಂಡಿತ ಸಿಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡಿ ಫ್ರೀಲ್ಯಾನ್ಸಿಂಗ್ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಿದೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ನಿಮಗೆ ಏನೇ ಈ ವಿಷಯದ ಬಗ್ಗೆ ಕ್ವಶನ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಮತ್ತು ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.